ಡಾಕ್ಟರ್ ತುಕಾರಾಮ್ ಅವರ ಮನೆಯಲ್ಲಿ ಮನೆಗೊಂದು ಗ್ರಂಥಾಲಯ ಮೊತ್ತ ಮೊದಲನೇ ಹೆಜ್ಜೆ ಇದು. ಭಕ್ತಿಗೆ ಹೇಗೆ ದೇವರು ಬೇಕೋ ಜ್ಞಾನಕ್ಕೆ ಈ ಪುಸ್ತಕ ಬೇಕಿದು ಅನ್ನೋದನ್ನು ನಮ್ಮ ಜನಕ್ಕೆ ಬಿತ್ತುವ ಮೂಲಕ ಆ ಮೂಲಕ ಮಾತ್ರ ನಾವು ಪುಸ್ತಕಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ರೂ ಅರ್ಥ ಆಗುತ್ತೆ. ಇಡೀ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಪುಸ್ತಕ ಪ್ರೇಮಿಗಳು ಹೆಚ್ಚಲಿ, ಪುಸ್ತಕ ಓದುವ ಹವ್ಯಾಸಗಳು ಬೆಳೆಸ್ಕೊಳ್ಳಿ ಅನ್ನೋದು ನಮ್ಮ ಆಸೆ. ಒಂದು ಕಡೆ ಕನ್ನಡ ಭಾಷೆಯನ್ನು ಉಳಿಸ್ಕೊಂಡು ತಾವು ಕೂಡ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು ರಾಜ್ಯದ ಅಸ್ಮಿತೆಯನ್ನು ಉಳಿಸ್ಕೋಬೇಕಾಗಿದೆ. ಹಾಗಾಗಿ ಪುಸ್ತಕ ಓದುವ ಸಂಸ್ಕೃತಿ ಹೊಸದಾಗಿ ಬೆಳಿಬೇಕಾಗಿದೆ. ಏಕೆಂದರೆ ಈ ಆಧುನಿಕ ತಂತ್ರಜ್ಞಾನಗಳ ಭ್ರಮೆಯಲ್ಲಿ ಮುಳುಗೋಗ್ತಾ ಇದ್ದಾರೆ ಕನ್ನಡಿಗರು. ಆ ಭ್ರಮೆಯಲ್ಲಿ ಮುಳುಗೋದ್ರಿಂದ ಅವರ ಆರೋಗ್ಯ ಮತ್ತು ಅವರ ಸ್ವಾಸ್ಥ್ಯ ಭವಿಷ್ಯ ಎಲ್ಲವೂ ಅತಂತ್ರಕ್ಕೀಡಾಗ್ತವೆ, ಇಕ್ಕಟ್ಟಿಗೆ ಸಿಕ್ಕಾಕೊಳ್ತವೆ. ಆದರೆ ಪುಸ್ತಕ ಸಂಸ್ಕೃತಿ ಇದೆಯಲ್ಲ, ಪುಸ್ತಕ ಓದುವ ಸಂಸ್ಕೃತಿಯಿಂದ ಅವರ ಆರೋಗ್ಯ ವೃದ್ಧಿಯಾಗುತ್ತೆ, ಮತ್ತು ಜ್ಞಾನ ವೃದ್ಧಿಯಾಗುತ್ತೆ, ಅರಿವು ಹೆಚ್ಚುತ್ತಾ ಹೋಗುತ್ತೆ, ಮತ್ತು ಅವರಲ್ಲಿ ಸ್ವಾಭಿಮಾನದ ಕಿಚ್ಚು ಜಾಸ್ತಿ ಆಗುತ್ತೆ. ಹಾಗಾಗಿ ಅಂಥದ್ದೊಂದು ಸಂಸ್ಕೃತಿಯನ್ನು ಬಿತ್ತಬೇಕು, ಮತ್ತು ಅದನ್ನು ಇಡೀ ರಾಜ್ಯದ ಉದ್ದಗಲಕ್ಕೂ ಹರಡಬೇಕು ಅನ್ನುವ ಆಕಾಂಕ್ಷೆ ಇಟ್ಕೊಂಡು, ಗುರಿ ಇಟ್ಕೊಂಡು, ಆಶಯವನ್ನು ಇಟ್ಕೊಂಡು ನಮ್ಮ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಮಾನಸ್ ಅವರು ಹೊರಟಿದ್ದಾರೆ. ಹಾಗಾಗಿ ಇವತ್ತು ಅವರ ಆ ಯೋಜನೆಯಂತೆ ಈ ರಾಜಧಾನಿ ಬೆಂಗಳೂರಿನ ಈ ಮಲ್ಲತ್ತಳ್ಳಿಯ ನಮ್ಮ ಆತ್ಮೀಯ ಕನ್ನಡ ಮಿತ್ರ ಡಾಕ್ಟರ್ ತುಕಾರಾಮ್ ಅವರ ಮನೆಯಲ್ಲಿ ಮನೆಗೊಂದು ಗ್ರಂಥಾಲಯ ಮೊತ್ತ ಮೊದಲನೇ ಹೆಜ್ಜೆ ಇದು. ಗ್ರಂಥಾಲಯ ಆರಂಭ ಆಗ್ತಾಯಿದೆ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಮೊದಲ ಕಾರ್ಯಕ್ರಮ ಆರಂಭ ಆಗ್ತಾಯಿದೆ. ಇದು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ, ಬೆಂಗಳೂರು ಅಷ್ಟೇ ಅಲ್ಲ, ರಾಜಧಾನಿ ಅಷ್ಟೇ ಅಲ್ಲ, ಇಡೀ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಮೊದಲು ಎಲ್ಲ ಶಾಸಕರ ಮನೆಯಲ್ಲಿ ಈ ಥರದ ಮನೆಗೊಂದು ಗ್ರಂಥಾಲಯ ಸಂಸ್ಕೃತಿ ಆರಂಭ ಆಗಬೇಕಾಗಿದೆ. ಆನಂತರ ಪ್ರಮುಖ ಕನ್ನಡಿಗರು ಮತ್ತು ಸುಸ್ಥಿತಿಯಲ್ಲಿರುವ ಕನ್ನಡಿಗರು, ಪುಸ್ತಕ ಕೊಳ್ಳುವ ಸಂಗ್ರಹ ಮಾಡುವ ಸಾಮರ್ಥ್ಯ ಇರುವ ಜನ, ಅವರು ಈ ಕಾರ್ಯಕ್ಕೆ ಕೈ ಜೋಡಿಸ್ಬೇಕಾಗಿದೆ. ಇಲ್ಲ ಅಂದರೆ ಭಾಳ ಮುಂದಿನ ದಿನಗಳಲ್ಲಿ ನಾವು ತುಂಬ ಅಪಾಯಕ್ಕೆ ಸಿಲುಕಬಹುದಾದಂಥ ಸಂದರ್ಭ ಸೃಷ್ಟಿಯಾಗುವ ಸಂದರ್ಭ. ಹಾಗಾಗಿ ಕನ್ನಡವನ್ನು ಉಳಿಸ್ಕೊಳ್ಳುವ ಮೂಲಕ, ನಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳುವ ಮೂಲಕ, ನಮ್ಮ ರಾಜ್ಯದ ಅಸ್ಮಿತೆಯನ್ನು ಕಾಪಾಡಿಕೊಳ್ಳುವ ಪ್ರಯತ್ನದತ್ತ ನಮ್ಮ ಕನ್ನಡಿಗರು ಮನಸ್ಸು ಮಾಡಬೇಕು ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತೀವಿ. ಈ ಬಾರಿ ಮೊಟ್ಟ ಮೊದಲಾಗಿ ಹೆಜ್ಜೆ ಇಡ್ತಾ ಇದ್ದಾರೆ ಈಗ ಮನೆಗೂ ಏನು ಸರ್ ಕೂಡ ಆಗಿದೆ? ಹೌದೌದು, ತುಂಬ ಆಗಿದೆ. ಅದರೆಲ್ಲದರ ಆಧಾರದ ಮೇಲೆಯೇ ರೂಪುಗೊಂಡದ್ದೇ ನಮ್ಮ ಈ ಮನೆಗೊಂದು ಗ್ರಂಥಾಲಯ. ನಮಗೆ ಬಹಳ ಹಿಂದೆ ಓದುವ ಹಪ ಇತ್ತು ನಮಗೆಲ್ಲ, ಆದರೆ ಓದೋಕ್ಕೆ ಪುಸ್ತಕ ಸಿಗ್ತಾ ಇರಲಿಲ್ಲ. ಯಾಕೆಂದರೆ ಟೆಕ್ನಾಲಜಿ ಅಷ್ಟು ಮುಂದುವರೆದಿರಲಿಲ್ಲ. ಆದರೆ ಈಗ ಟೆಕ್ನಾಲಜಿ ಮುಂದುವರೆದಿದೆ, ಪುಸ್ತಕಗಳು ತುಂಬ ಬರ್ತಾಯಿವೆ, ಭಾಳ ಒಳ್ಳೊಳ್ಳೆ ಪುಸ್ತಕಗಳು. ಆದರೆ ಅದನ್ನು ಇಟ್ಕೊಳ್ಳೋದಕ್ಕೆ ನಮ್ಗೆ ಹಸ್ತದಲ್ಲಿ ಜಾಗ ಇಲ್ಲ. ಯಾಕೆ ನಮ್ಮ ಹಸ್ತವನ್ನು ನಮ್ಮ ಮೊಬೈಲ್ ಆವರಿಸ್ಕೊಬಿಟ್ಟಿದೆ. ಈಗ ಆವಾಗ ಹಸ್ತ ಖಾಲಿ ಇತ್ತು, ಪುಸ್ತಕ ಸಿಗ್ತಾ ಇರಲಿಲ್ಲ. ಈಗ ಪುಸ್ತಕ ಬರ್ತವೆ, ಹಸ್ತದಲ್ಲಿ ಜಾಗ ಇಲ್ಲ. ಅದಕ್ಕೆ ಏನು ಮಾಡಬೇಕು? ಇದನ್ನು ಈ ಸವಾಲನ್ನು, ಈ ಸಮಸ್ಯೆಯನ್ನು ಸವಾಲವಾಗಿ ಸ್ವೀಕರಿಸಲೇಬೇಕು ಅನ್ನೋ ಒಂದು ಯೋಚನೆ ಮಾಡಿದಾಗ ನಮ್ಗೆ ಹುಟ್ಟುಕೊಂಡಿದ್ದೆ ಈ ಮನೆಗೊಂದು ಗ್ರಂಥಾಲಯ. ಹಸ್ತದಲ್ಲಿ ಖಾಲಿ ಜಾಗ ಇಲ್ಲದೆ ಇರ್ಬೋದು, ಮಸ್ತಕದಲ್ಲಿದೆ ಜಾಗ, ಮನೆಯಲ್ಲಿದೆ ಜಾಗ. ಅದಕ್ಕೆ ನಾವು ನೇರವಾಗಿ ಮನೆಗೆ ಹೋಗೋಣ. ಈಗ ನಾವು ಪುಸ್ತಕದ ಜನರನ್ನ ಕೊಂಡ್ಕೊಳ್ಳಿ ಅಂತ ಮಾತಾಡಿ ಸಾಕಾಯಿತು. ಅದು ಮಾತಾಗೆ ಉಳಿತು, ಅನುಷ್ಠಾನಕ್ಕೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದರೆ ಪುಸ್ತಕ ಕೊಂಡುಕೊಳ್ಳಿ ಅಂತ ಹೇಳಿದ್ವಿ ಹೊರತು ಕೊಂಡುಕೊಳ್ಳೋದಕ್ಕೆ ಒಂದು ಅವ್ರಿಗೆ ಮೂಲ ಕೊಡಲಿಲ್ಲ. ಈಗ ನಮಗೆ ಅಗರಬತ್ತಿ ತಗೋತಾರೆ ಜನ, ಕರ್ಪೂರ ತಗೋತಾರೆ, ಅರ್ಶಿನ ಕುಂಕುಮ ತಗೋತಾರೆ, ಯಾರೂ ಹೇಳಬೇಕಾಗಿಲ್ಲ. ಯಾಕೆ ತಗೋತಾರೆ? ಅವ್ರ ಮೇಲೆ ಒಂದು ಪೂಜಾ ಮನೆ ಇದೆ,
ಆ ಪೂಜಾ ಮನೆ ಇರೋ ಹೊತ್ತಿಗೆ ಆ ಪರಿಕರಗಳು ಮನೆಗೆ ಬರ್ತವೆ. ಈ ಪುಸ್ತಕ ಯಾಕೆ ಬರಲ್ಲ ಅಂದರೆ ಅವ್ರ ಮನೇಲಿ ಒಂದು ಗ್ರಂಥಾಲಯ ಇಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಏನೂ ಬೇಡ, ಅದೇ ರೀತಿ ಮನೆಗೊಂದು ಪೂಜಾ ಮನೆ ಹೇಗೆ ನಮ್ಮ ಹಿರಿಯರು ತುಂಬಿದ್ದಾರೋ ಅದಕ್ಕೆ ಪಕ್ಕನೇ ಮನೆಗೊಂದು ಪೂಜಾ ಮನೆ ಪಕ್ಕದಲ್ಲಿ ಒಂದು ಗ್ರಂಥಾಲಯ, ಒಂದು ರ್ಯಾಕನ್ನು ಇರಿಸಿ, ಅದೂ ನಿನಗೆ ಬೇಕು, ಭಕ್ತಿಗೆ ಹೇಗೆ ದೇವರು ಬೇಕೋ ಜ್ಞಾನಕ್ಕೆ ಈ ಪುಸ್ತಕ ಬೇಕಿದು ಅನ್ನುವುದನ್ನು ನಮ್ಮ ಜನಕ್ಕೆ ಬಿತ್ತುವ ಮೂಲಕ ಸಮಾನವಾಗಿ ಅವ್ರ ಭಕ್ತಿಯನ್ನು ಅಲ್ಲೆಗಳಕ್ಕಾಗಲ್ಲ, ಭಕ್ತಿಯನ್ನು ಒಪ್ಪಿಕೊಂಡೇ ಜ್ಞಾನವನ್ನು ಅದ್ರಿಗೆ ತುಂಬಬೇಕು. ಆ ಮೂಲಕ ಮಾತ್ರ ನಾವು ಪುಸ್ತಕಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ರೂ ಅರ್ಥ ಆಗುತ್ತೆ. ಯಾಕೆ ಅವ್ರಿಗೆ ಬರ್ತಾನೆ, ಇಲ್ಲಾಂದರೆ ಪಕ್ಕ ಅಗರಬತ್ತಿಗೆ ಹೋಗ್ತಾರೆ. ಲೈಬ್ರರಿ ಅನ್ನೋ ಕಲ್ಪನೆಯನ್ನು ತುಂಬಿದ್ರೆ ನನ್ನ ಮನೆಗೆ ನನ್ನ ಫರ್ನಿಚರೆಲ್ಲ ಮುಖ್ಯ, ನನ್ನ ಮನೆಯ ಸಂಸ್ಕೃತಿಯನ್ನು ಹೆಚ್ಚಿಸೋದು ನನ್ನ ಫರ್ನಿಚರ್ ಅಲ್ಲ, ಅದ್ರ ಜೊತೆಗೆ ಅದಕ್ಕೆ ಎಲ್ಲದಕ್ಕಿಂತ ಪುಸ್ತಕ ಅನ್ನುವ ಒಂದು ಬೇಕು ಅನ್ನುವುದನ್ನು ನಾವು ಅರಿವನ್ನು ತುಂಬಿಸಿ ಮೂಲಕ ಅವ್ರನ್ನ ಗೆಲ್ಲಬೇಕು ಹೊರತು ಸುಮ್ಮನೆ ಬೀದಿಯಲ್ಲಿ ನಾವು ಭಾಷಣ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಇದು ವೈಜ್ಞಾನಿಕವಾಗಿ ರೂಪಿಸಿರುವಂಥ ಯೋಜನೆ ಮನೆಗೊಂದು ಗ್ರಂಥಾಲಯ, ಮನೆಗೊಂದು ಪೂಜಾ ಮನೆ ಇದೆ, ಮನೆಗೊಂದು ಗ್ರಂಥಾಲಯ ಇರಬೇಕು ಅಂತ. ಇಡೀ ರಾಜ್ಯದಾದ್ಯಂತ ನಾವು 1,00,000 ಮನೆಗಳಲ್ಲಿ ಇದನ್ನು ಮಾಡೋಕೆ ಹೊರಟಿದ್ವಿ. 1,00,000 ಮನೆಗಳಲ್ಲಿ ಕನಿಷ್ಠ ಒಂದು 300 ಪುಸ್ತಕವನ್ನು ನಾವು ಖರೀದಿಸಬೇಕು ಅನ್ನೋದು ನಮ್ಮ ಯೋಜನೆ, ಪುಸ್ತಕ ಪ್ರಾಧಿಕಾರದ್ದು. ಆ ಯೋಜನೆ ಮೂಲಕ ನಾವು ಇಡೀ 1,00,000 ಮನೆಗಳ ಸುತ್ತಾ ಇದ್ವಿ. ಇದರ ಅನುಷ್ಠಾನವಾಗಿ ಇವತ್ತು ನಮ್ಮ ತುಕಾರಾಮ್ ಅವರ ಮನೆಯಲ್ಲಿ ಅನುಷ್ಠಾನಕ್ಕೆ ಬಂದಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರ ಒಂದು ವಿಶೇಷವಾದ ಆಂದೋಲನವನ್ನು ಹಮ್ಮಿಕೊಂಡಿದೆ. ಮನೆಗೊಂದು ಗ್ರಂಥಾಲಯವನ್ನು ಸ್ಥಾಪನೆ ಮಾಡಬೇಕು ಅಂತ, ಓದುವ ಅಭ್ಯಾಸವನ್ನು ಹವ್ಯಾಸವನ್ನು ಬೆಳೆಸಬೇಕು. ಅವರು ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ, ಅವರು ಪಾಂಪ್ಲೆಟಲ್ಲಿ ಬರೆದಿದ್ದಾರೆ. ಮನೆಗೆ ಒಂದು ದೇವಸ್ಥಾನ ಇದ್ದಂತೆ, ಒಂದು ದೇವ್ರ ಮನೆ ಇದ್ದಂಗೆ ಮನೆಯಲ್ಲೊಂದು ಇದನ್ನು ಮಾಡಬೇಕು, ಒಂದು ಗ್ರಂಥಾಲಯವನ್ನು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ನಿಜವಾಗಿ ಒಳ್ಳೆಯದು. ಇವತ್ತು ಈ ಮೊಬೈಲ್ ಹಾವಳಿಗಳಿಂದ ಬೇಸತ್ತಿರ್ತಕ್ಕಂಥ ಮೊಬೈಲ್ ಹಾವಳಿಯ ಒಂದು ಹುಚ್ಚಾಟ ಏನಿದೆಯಲ್ಲ, ಅದರಿಂದ ಆಚೆಗಡೆ ಬರಬೇಕು ಅಂದರೆ ಪುಸ್ತಕಗಳ ಓದು ಭಾಳ ಮುಖ್ಯ. ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಉದಂತ ಶಿವಕುಮಾರ್ ಅವರ ಒಂದು ಮುತುವರ್ಜಿಯಿಂದ ಇವತ್ತು ನಮ್ಮ ಮನೆಯಲ್ಲೇ ಒಂದು ಮನೆಗೊಂದು ಗ್ರಂಥಾಲಯವನ್ನು ಪುಸ್ತಕದ ಒಂದು ಉದ್ಘಾಟನೆ ಮಾಡೋದ್ರ ಜೊತೆಗೆ ಒಂದು ಬೇರೆಯವ್ರಿಗೆ ಒಂದು ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಅದಕ್ಕೆ ನಾನೇ ಮೊದಲನೇವನು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ನಾನು ಆಲ್ರೆಡಿ ಪುಸ್ತಕಗಳನ್ನು ಸಂಗ್ರಹ ಮಾಡಿದ್ದೆ. ಅದು ಈ ಒಂದು ಆಂದೋಲನಕ್ಕೆ ಉಪಯೋಗ ಆಗುವಂಥದ್ದಾದರೆ ಇಡೀ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಪುಸ್ತಕ ಪ್ರೇಮಿಗಳು ಹೆಚ್ಚಲಿ, ಪುಸ್ತಕ ಓದುವ ಅಭ್ಯಾಸ ಹವ್ಯಾಸಗಳು ಬೆಳೆಸ್ಕೊಳ್ಳಿ ಅನ್ನೋದು ನಮ್ಮ ಆಸೆ. ಯಾಕಂದರೆ ಪುಸ್ತಕದಿಂದ ನಿಜವಾಗ್ಲೂ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ. ಒಂದು ಆರೋಗ್ಯದ ದೃಷ್ಟಿಯಿಂದ ಭಾಳ ಒಳ್ಳೆಯದು. ಮೊಬೈಲನ್ನು ಬಿಟ್ಟು ಪುಸ್ತಕಗಳನ್ನ ಓದೋದ್ರ ಕಡೆಗೆ ನಮ್ಮ ಗಮನ ಹರಿಸಿದ್ದೆ. ಆದರೆ ಏನು ಸರ್ಕಾರ ಇಷ್ಟೆಲ್ಲ ಯೋಜನೆಗಳ ಮೂಲಕ ಕನ್ನಡ ಪುಸ್ತಕ ಪ್ರಾಧಿಕಾರರು ಮನೆ ಮನೆಗೂ ಹೋಗಿ ಅದನ್ನು ಬೆಳೆಸಬೇಕು ಅಂತೇನಿದ್ದಾರೆ, ಅದೆಲ್ಲ ಸಾರ್ಥಕತೆ ಸಿಗುತ್ತೆ ಅಂತ ನಾನು ಅದು ಭಾವಿಸಿ, ಅದು ಯಾವಾಗ ಏನು ಮಾಡಿದ್ರು ಕೂಡ ಪ್ರಾಧಿಕಾರದವರು ಅದಕ್ಕೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ನಾನೊಬ್ಬ ಪುಸ್ತಕ ಪ್ರೇಮಿಯಾಗಿ ಓದುವ ಒಬ್ಬ ವ್ಯಕ್ತಿಯಾಗಿ ನಾನು ಭಾಳ ಇಷ್ಟಪಡ್ತಿದ್ದೀನಿ. ಆ ಪುಸ್ತಕ ಪ್ರಾಧಿಕಾರದ ಒಂದು ಕಾನ್ಸೆಪ್ಟನ್ನ ಭಾಳ ಖುಷಿ ಆಗ್ತಿದೆ. ಅದು ಎಲ್ಲರೂ ಮುಂದುವರಿಲಿ. ಅದ್ರ ಜೊತೆಗೆ ಹೇಳ್ತಿದ್ರು ರಾಜಕಾರಣಿಗಳು, ಸೆಲೆಬ್ರಿಟಿಗಳು, ಇವ್ರನ್ನೆಲ್ಲವನ್ನು ನಾವು ಉಪಯೋಗಿಸ್ಕೊಂಡು ಇದನ್ನು ಜಾಸ್ತಿ ಮಾಡಬೇಕು ಅಂತಿದ್ದೀವಿ ಅಂತ ಅವರೆಲ್ಲರಿಗೂ ಕೂಡ ಈ ಒಂದು ಆಂದೋಲನಕ್ಕೆ ಸಹಕಾರ ಮಾಡಲಿ ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ.